ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳ್ರಿ. 4ನೇ ಅಧ್ಯಾಯ, 6ನೇ ಅಧ್ಯಾಯ, 9ನೇ ಅಧ್ಯಾಯ ಓದಿದರೆ ಇಲ್ಲೊಂದು 5 ಅಂಕದ ಪ್ರಶ್ನೆ 2 ಕೇಳ್ತಾರೆ. 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ 2, 9ನೇ ಅಧ್ಯಾಯದಲ್ಲಿ 2, ಎಷ್ಟಾಯಿತು? 6. 6 5 30 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ. ಮತ್ತು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೇನೆ. ಅಲ್ಲೊಂದು ನಿಮಗೆ ಎಷ್ಟಿದೆ? 30 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ 30 ಪ್ಲಸ್ ಎಷ್ಟಾಯಿತು? 60 ಮಾರ್ಕ್ಸ್ ಬಂತು. ಇನ್ನು 20 ಮಾರ್ಕ್ಸ್ ಏನಿದಿಲ್ಲ 5 ಅಂಕದ ಪ್ರಶ್ನೆಯಲ್ಲಿ ನಿಮ್ದು ಕಂಪ್ಲೀಟ್ ಆಯ್ತು. ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 4 ಕೊಟ್ಟಿದ್ದಾರೆ, ನೀವು 2 ಬರೀಬೇಕು ಆಯ್ತಾ. ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳೇ ಆಯ್ತಾ. 60 ಪ್ಲಸ್ 1 20 ಎಷ್ಟು? 80 ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ. ಹಾಯ್, ದ್ವಿತೀಯ PUC ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ರಾಜ್ಯಶಾಸ್ತ್ರ ಮೊದಲಿಗೆ ನಾವು ಯಾವ ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಆಸ್ ಪರ್ 2024 ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ನೀಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳ್ರಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ದ್ವಿತೀಯ PUC ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ತರಗತಿಗಳು ಮಾಡ್ತಾ ಇರ್ತಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇರೆ ವಿಡಿಯೋ ನಿಮಗೆ ಅಂದರೆ ಬೇರೆ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇವಾಗ ಆಲ್ರೆಡಿ ನಿಮಗೆ 20 ಮಾರ್ಕ್ಸ್ ಅಂದರೆ ಈ ಒಂದು ಸಾಮಾನ್ಯ 1 ಅಂಕದ ಪ್ರಶ್ನೆ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಮತ್ತು ಖಾಲಿ ಬಿಟ್ಟ ಸ್ಥಳ MCQ ಕ್ವಶನ್ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ 1 ಅಂಕದ ಪ್ರಶ್ನೆಯಲ್ಲಿ ಈಚ್ ಸಬ್ಜೆಕ್ಟ್ನಲ್ಲಿ ಆಯಿತಾ. ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಯೂಟ್ಯೂಬ್ನಲ್ಲಿ ಬನ್ನಿ. ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಮ್ಮ ಚಾನಲ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹೋಮ್ ವಿಡಿಯೋಸ್, ಲೈವ್, ಶಾರ್ಟ್ಸ್, ಪ್ಲೇಲಿಸ್ಟ್ ಅಂತ ಇದೆಯಲ್ಲ, ಆ ಒಂದು ಪ್ಲೇಲಿಸ್ಟ್ ಮೇಲೆ ಹೋಗ್ರಿ. ಪ್ಲೇಲಿಸ್ಟ್ ಮೇಲೆ ಹೋದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಪೊಲಿಟಿಕಲ್ ಸೈನ್ಸ್ ಬೇರೆ ಸಬ್ಜೆಕ್ಟ್ಗಳು ಇಲ್ಲಿ ಹಾಕಿದ್ದೇನೆ. ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡೀಸ್ ಹಾಕಿದ್ದೇನೆ. ಮತ್ತು ಯಾರಿಗೆಲ್ಲ ಪ್ರಾಬ್ಲಮ್ಗಳು ಬೇಕಾಗಿದೆ ಅಂದರೆ 6 ಅಂಕದ ಪ್ರಾಬ್ಲಮ್ಗಳು ಮತ್ತು 12 ಅಂಕದ ಪ್ರಾಬ್ಲಮ್ ನಾನು ಸಾಲ್ಯೂಷನ್ ಮಾಡೋಕ್ಕೆ ನನಗೆ ಪ್ರಾಬ್ಲಮ್ಗಳು ಬೇಕಾಗಿದೆ ಅನ್ನೋರು ಏನಿದಿಲ್ಲ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಆಪ್ಷನ್ ಇದೆ. ಪ್ಲೇಲಿಸ್ಟ್ ಅಂತ ಇದೆ ನೋಡಿ, ಅಕೌಂಟೆನ್ಸಿ ಮೇಲೆ, ಅದರ ಮೇಲೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು MCQ ಕ್ವಶನ್ಸ್ ಮೇಲೆ ಸಪ್ರೇಟ್ ಆಗಿ ವಿಡಿಯೋಗಳು ಮಾಡಲಾಗಿದೆ. ಅದೇ ರೀತಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಮೇಲೆ ನಿಮಗೆ MCQ ಕ್ವಶನ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಕೆಳಗಡೆ ನಾನು ನಿಮಗೆ ನೋಡ್ತಾ ಇರ್ಬೋದು. ಇಲ್ಲಿ ಪ್ಲೇಲಿಸ್ಟ್ನಲ್ಲಿ ನೀವು ಈ 2 ಏನಿದೆಯಲ್ಲ, ಕೆಳಗಡೆ 2 ಮಾರ್ಕ್ಸ್ ಇದೆ, ಮೇಲ್ಗಡೆ MCQ ಕ್ವಶನ್ ಮತ್ತು ಲಾಂಗ್ ಕ್ವಶನ್ಸ್ಗಳು ಅದಾವೆ. ಎಲ್ಲ ನೋಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಗಳು ಆಲ್ರೆಡಿ ಮಾಡಿಡಲಾಗಿದೆ. ಎಷ್ಟು ಮಾರ್ಕ್ಸ್ ಬರುತ್ತೆ? ಇಲ್ಲಿ 20 ಮಾರ್ಕ್ಸ್ ಬರುತ್ತೆ 1 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಆ ಒಂದೇ MCQ ಕ್ವಶನ್ ಮೇಲೆ ಮಾಡಿರುವಂತಹ ವಿಡಿಯೋ ನೋಡ್ಕೊಂಡು ಹೋಗ್ಬೇಡ್ರಿ. ನಿಮಗೆ ಅದರೊಳಗಿಂದು ಏನಿದೆಯಲ್ಲ ಒಂದು 5 ಅಥವಾ 6 7 ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಂಡು ಬಿಟ್ರೆ ಸಾಕ್ರಿ. ನಾನು ಹೇಳಿರುವಂತಹ MCQ ಕ್ವಶನ್ ಅಷ್ಟೇ ನೋಡ್ಕೊಂಡು ಹೋದರೆ ಸಾಕು. ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 9 ಕೊಟ್ಟಿರ್ತಾರೆ, ನೀವು ಎಷ್ಟು 5 ಬರೀಬೇಕು. ಇಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ 20 ಪ್ಲಸ್ 1 10 ಎಷ್ಟಾಯಿತು? 30 ಮಾರ್ಕ್ಸ್ ಏನಿದಿಲ್ಲ, ನಾನು ಆಲ್ರೆಡಿ ನಿಮಗೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮೇಲೆ ಮಾಡಿದ್ದೇನೆ. ಚಾನಲ್ ಹೋಗಿ ಇವಾಗ ಏನು ನಾನು ನಿಮಗೆ ತೋರಿಸಿದ್ದೀನಲ್ಲ, ಈ ಪ್ಲೇಲಿಸ್ಟ್ ಹೋಗಿ ನೋಡ್ಕೋಬೇಕಾಗುತ್ತೆ. ಈ 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಏನಿದಿಲ್ಲ ನಿಮಗೆ ತೋರಿಸುತ್ತೇನೆ ಇಲ್ಲಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಾನು MCQ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಆ 2 ವಿಡಿಯೋಗಳ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ನಿಮಗೆ ಈಸಿಯಾಗಿ ಸಿಗಬೇಕಂದ್ರೆ. ಮತ್ತು ಬೇರೆ ಸಬ್ಜೆಕ್ಟ್ಗಳ ಸಂಬಂಧಪಟ್ಟಂತೆ ಎಲ್ಲ MCQ ಕ್ವಶನ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ ಏನಿದಿಲ್ಲ ಇವಾಗ ತೋರಿಸಿದ್ರಲ್ಲ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಬೇಕಂತ ಅಲ್ಲಿ ಹೋಗಿ ನೋಡ್ಕೊಂಡು ಬಿಡ್ರಿ. ಇಲ್ಲಿ ನೋಡಿ, ನಿಮಗೆ MCQ ಕ್ವಶನ್ ಮತ್ತು ಖಾಲಿ ಬಿಟ್ಟ ಸ್ಥಳ, 1 ವರ್ಡ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಎಲ್ಲ ಕೂಡಿಸಿ ನಿಮಗೆ ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ 20 ಮಾರ್ಕ್ಸ್ ಕೇಳಲಾಗೋದು ಆಯಿತಾ. ಅಲ್ಲಿ ಕವರ್ ಆಗುತ್ತೆ, ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ 2 ಮಾರ್ಕ್ಸ್ನಲ್ಲಿ 9 ಕೊಟ್ಟಿರ್ತಾರೆ, ನೀವು 5 ಬರೀಬೇಕಾಗುತ್ತೆ. ಇಲ್ಲಿ 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ 9 ಕೊಟ್ಟಿರ್ತಾರೆ, ನೀವು 6 ಬರೀಬೇಕಾಗುತ್ತೆ 5 ಅಂಕದ ಪ್ರಶ್ನೆಯಲ್ಲಿ. ಆ 9 ಕೂಡ ಯಾವುದು ಕೇಳಲಾಗೋದು ಎಲ್ಲ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳ್ರಿ ಆಯಿತಾ. 9 ಪ್ರಶ್ನೆ ಕೇಳ್ತಾರೆ, 5 ಅಂಕದ ಪ್ರಶ್ನೆಯಲ್ಲಿ ನೀವು 6 ಬರೀಬೇಕಾಗಿರುತ್ತೆ. ಇಲ್ಲಿ ನಿಮಗೆ ನೋಡಿ ಎಷ್ಟು 30 ಮಾರ್ಕ್ಸ್ ಬರುತ್ತೆ ಇಲ್ಲಿ ಆಯಿತಾ. ಇಲ್ಲೊಂದು 30 ಮಾರ್ಕ್ಸ್, 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಕೂಡಿಸಿ ಅಲ್ಲಿ ಒಂದು 30 ಮಾರ್ಕ್ಸ್, ಟೋಟಲ್ ನಿಮಗೆ 60 ಮಾರ್ಕ್ಸ್ ಏನಿದಿಲ್ಲ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಿಮಗೆ ಎಲ್ಲ ಕೂಡಿಸಿ 60 ಮಾರ್ಕ್ಸ್ ಬಂತು. 20 ಮಾರ್ಕ್ಸ್ ಏನಿದೆಯಲ್ಲ ನಿಮಗೆ 4 ಕೊಟ್ಟಿರ್ತಾರೆ 10 ಅಂಕದ ಪ್ರಶ್ನೆಯಲ್ಲಿ ನೀವು 2 ಬರೀಬೇಕಾಗುತ್ತೆ. ಅಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ ಏನಿದೆ ಅಲ್ಲಿ ನಿಮಗೆ 80 ಮಾರ್ಕ್ಸ್ ಏನಿದೆಯಲ್ಲ ಔಟ್ ಆಫ್ 80 ಮಾಡ್ಕೋಬಹುದು ನೀವು ಪೊಲಿಟಿಕಲ್ ಸೈನ್ಸ್ನಲ್ಲಿ. ಬಹಳಷ್ಟು ಈಸಿ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಲ್ಲ, MCQ ಕ್ವಶನ್ ನೋಡ್ಕೊಳ್ಳಿ ಮತ್ತು 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳಿ. ಇಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವಾಗ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇಲ್ಲಿ ಶೋ ಮಾಡ್ತೇನೆ. ಇಲ್ಲಿ ಮೊದಲಿಗೆ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಅಂತ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತೇನೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ನೀಲಿ ನಕ್ಷೆ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ, 1ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಕೇಳಲಾಗೋದು ಆಯಿತಾ.
ಒಂದು 2 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಇನ್ನೊಂದು ಪ್ರಶ್ನೆ ಮತ್ತು 2 ಅಂಕದ ಇನ್ನೊಂದು ಪ್ರಶ್ನೆ, ಇಲ್ಲಿ ಒಂದು 5 ಅಂಕದ ಒಂದು ಪ್ರಶ್ನೆ. ಟೋಟಲ್ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 3 ಕೇಳ್ತಾರೆ. ನೋಡಿ, 1ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 3 ಕೇಳ್ತಾರೆ. ಡೆಫಿನೆಟ್ಲಿ ಕ್ವಶನ್ ಬರುತ್ತೆ. ನಾನು ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿದ್ದೀನಲ್ಲ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿದ್ದೇನೆ, ಅದಷ್ಟೇ ನೋಡ್ಕೊಂಡು ಹೋಗ್ಬೇಡ್ರಿ ಇಲ್ಲಿ, ಆಯ್ತಾ. ಇಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಕವರ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ, ಇದು 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳ್ರಿ. ಅದೇ ರೀತಿ ಅಲ್ಲಿ ಮಿಕ್ಸ್ ಅದಾವೆ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಎಲ್ಲ ಮಿಕ್ಸ್ ಅದಾವೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಕೆಳಗಡೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೊಟ್ಟಿದ್ದೇನೆ. ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಈ ಪ್ರಶ್ನೆಗಳನ್ನು ಓದ್ಕೋಬೇಕಾಗುತ್ತೆ. ಎಲ್ಲರೂ ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ರಾ? ಆಯ್ತಾ. ಇವಾಗ ನೋಡಿ, 2ನೇ ಅಧ್ಯಾಯ ಮೇಲೆ ನಿಮಗೆ 14 ಮಾರ್ಕ್ಸ್ ಕೇಳಲಾಗುವುದು, ಆಯ್ತಾ. ಒಂದು 1 ಅಂಕದ ಒಂದು ಪ್ರಶ್ನೆ, ಒಂದು 10 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು, ಆಯ್ತಾ. ಮತ್ತು ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ, ಒಂದು 2 ಅಂಕದ ಒಂದು ಪ್ರಶ್ನೆ ಮತ್ತು ಆಯಿತು. ಟೋಟಲ್ ಆಗಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 14 ಮಾರ್ಕ್ಸ್ ಕೇಳಲಾಗುವುದು, ಆಯ್ತಾ. 1ನೇ ಅಧ್ಯಾಯ ಓದಬೇಕು, 2ನೇ ಅಧ್ಯಾಯ ಓದಬೇಕು. ಇಲ್ಲಿ ನೋಡಿ, 3ನೇ ಅಧ್ಯಾಯದಲ್ಲಿ ನಿಮಗೆ 10 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಇನ್ನೊಂದು ಪ್ರಶ್ನೆ, ಒಂದು 1 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು 5 ಅಂಕದ ಒಂದು ಪ್ರಶ್ನೆ. ಟೋಟಲ್ ಆಗಿ ಇಲ್ಲಿ ನಿಮಗೆ ಈ ಒಂದು ಅಧ್ಯಾಯದಲ್ಲಿ 10 ಅಂಕಗಳು ಕೇಳಲಾಗುವುದು 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಕೇಳಲಾಗುವುದು, ಆಯ್ತಾ. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಇನ್ನೊಂದು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು, ಒಂದು 1 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಒಂದು 4ನೇ ಅಧ್ಯಾಯ ಏನಿದೆಯಲ್ಲ, 4ನೇ ಅಧ್ಯಾಯ ನೀವು ಓದಲೇಬೇಕಾಗುತ್ತೆ, ಆಯ್ತಾ. 1ನೇ ಅಧ್ಯಾಯ ಓದ್ರಿ ಮತ್ತು 4ನೇ ಅಧ್ಯಾಯ ಕಂಪಲ್ಸರಿ ಓದ್ರಿ ಮತ್ತು 2ನೇ ಅಧ್ಯಾಯ ಕಂಪಲ್ಸರಿ ಓದ್ರಿ. ನೀವು ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ, 2ನೇ ಅಧ್ಯಾಯ ನೀವು ಓದಲೇಬೇಕು, ಯಾಕೆಂದರೆ ಅಲ್ಲಿ ಒಂದು 10 ಮಾರ್ಕ್ಸ್ ಕವರ್ ಆಗುತ್ತೆ ನಿಮ್ಮದು, ಆಯ್ತಾ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ನೋಡಿ 12 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, ಆಯ್ತಾ. ಮತ್ತು ಅದೇ ರೀತಿ 5 ಅಂಕದ ಇನ್ನೊಂದು ಪ್ರಶ್ನೆ ಕೇಳಲಾಗುವುದು. ಸೊ ಅದಕ್ಕೆ 4ನೇ ಅಧ್ಯಾಯ ನೀವು ಓದಲೇಬೇಕಾಗುತ್ತೆ. ಒಂದು ಅಂಕದ ಇನ್ನೊಂದು ಒಂದು ಪ್ರಶ್ನೆ. ಟೋಟಲ್ ಆಗಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 12 ಮಾರ್ಕ್ಸ್ ಕೇಳಲಾಗುವುದು. ಅದೇ ರೀತಿ ಇವಾಗ 5ನೇ ಅಧ್ಯಾಯದಲ್ಲಿ 19 ಮಾರ್ಕ್ಸ್ ಕೇಳಲಾಗುವುದು. 5ನೇ ಅಧ್ಯಾಯದಲ್ಲಿ 19 ಮಾರ್ಕ್ಸ್ ಕೇಳ್ತಾರೆ. ನೋಡಿ, 4ನೇ ಅಧ್ಯಾಯ 5ನೇ ಅಧ್ಯಾಯ ಓದ್ರಿ, ಆಯ್ತಾ. 3ನೇ ಅಧ್ಯಾಯ ಸ್ಕಿಪ್ ಮಾಡಬಹುದು. ಇಷ್ಟು ನೀವು ಅಧ್ಯಾಯಗಳ ಪ್ಲಾನಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ 5ನೇ ಅಧ್ಯಾಯದಲ್ಲಿ ನಿಮಗೆ 19 ಮಾರ್ಕ್ಸ್ ಕೇಳಲಾಗುವುದು. ಒಂದು ಅಂಕದ ಒಂದು ಪ್ರಶ್ನೆ, ಒಂದು 5 ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ, ಒಂದು 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು 5ನೇ ಅಧ್ಯಾಯದಲ್ಲಿ. ಒಂದು ಅಂಕದ ಒಂದು ಇನ್ನೊಂದು ಪ್ರಶ್ನೆ, ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ. 1 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದಾರಲ್ಲ, ಅದು MCQ ಕ್ವಶನ್ ಅಲ್ಲಿ ಕೊಡಬಹುದು. ಈ ರೀತಿ ಒಂದು MCQ ಕ್ವಶನ್ ಅಲ್ಲಿ, ಒಂದು ಖಾಲಿ ಬಿಟ್ಟ ಸ್ಥಳದಲ್ಲಿ, ಒಂದು ಒನ್ ವರ್ಡ್ ಕ್ವಶನ್ ಅಲ್ಲಿ ಈ ರೀತಿ ಮಾಡ್ತಾರೆ ಅವರು, ಆಯ್ತಾ. ನೀವು ಏನು ವರಿ ಮಾಡ್ಕೊಂಡು ಹೋಗಬೇಡ್ರಿ ಅದರ ಬಗ್ಗೆ. ಇವಾಗ 6ನೇ ಅಧ್ಯಾಯದಲ್ಲಿ ನಿಮಗೆ 11 ಮಾರ್ಕ್ಸ್ ಕೇಳಲಾಗುವುದು. ಒಂದು ಅಂಕದ ಒಂದು ಪ್ರಶ್ನೆ, ಒಂದು 5 ಅಂಕದ ಒಂದು ಪ್ರಶ್ನೆ, ಇನ್ನೊಂದು 5 ಅಂಕದ ಒಂದು ಪ್ರಶ್ನೆ. 6ನೇ ಅಧ್ಯಾಯ ನೀವು ಓದಲೇಬೇಕಾಗುತ್ತೆ, ಯಾಕೆಂದರೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ 2 ಕಂಪ್ಲೀಟ್ ಆಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವ ಅಧ್ಯಾಯ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಡಬಲ್ ಕೇಳ್ತಾರಂದರೆ ಈ ಒಂದು ಅಧ್ಯಾಯ ಯಾವುದು, 4ನೇ ಅಧ್ಯಾಯ ಮತ್ತು ಅದೇ ರೀತಿ 6ನೇ ಅಧ್ಯಾಯದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ. ಅಂದರೆ ಟೋಟಲ್ ಇಲ್ಲಿ ನಿಮ್ಮದು 4 ಕವರ್ ಆಯಿತು, ಆಯಿತಾ. ಯಾವ ಅಧ್ಯಾಯ ಓದಬೇಕು? 4ನೇ ಅಧ್ಯಾಯ ಓದಬೇಕು ಮತ್ತು 6ನೇ ಅಧ್ಯಾಯ, ಯಾಕೆಂದರೆ ಇಲ್ಲಿ ನಿಮ್ಮದು 4 ಕಂಪ್ಲೀಟ್ ಆಗುತ್ತೆ. 5 ಅಂಕದ ಪ್ರಶ್ನೆ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ, ಚಾಪ್ಟರ್ ವೈಸ್, ಅವೇ ಕ್ವಶನ್ಸ್ಗಳು ಓದ್ಕೊಂಡು ಹೋಗ್ಬೇಡ್ರಿ. ಅಧ್ಯಾಯ 7, ಈ ಒಂದು ಅಧ್ಯಾಯ 7ನಲ್ಲಿ ನಿಮಗೆ ಎಷ್ಟು 13 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಇನ್ನೊಂದು ಒಂದು ಪ್ರಶ್ನೆ. ಇಲ್ಲಿ ಟೋಟಲ್ ಆಗಿ ನಿಮಗೆ ಈ ಒಂದು ಅಧ್ಯಾಯದಲ್ಲಿ ನೋಡ್ರಿ 13 ಮಾರ್ಕ್ಸ್ ಕೇಳಲಾಗುವುದು, ಆಯಿತಾ. 7ನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ, ಓದ್ಕೊಳ್ರಿ. ಇವಾಗ 8ನೇ ಅಧ್ಯಾಯದಲ್ಲಿ ನಿಮಗೆ 16 ಮಾರ್ಕ್ಸ್ ಕವರ್ ಆಗುತ್ತೆ. 16 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು, ಇಲ್ಲಿ ನಿಮಗೆ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. 8ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆ ನೋಡ್ಕೊಳ್ರಿ. ಅದೇ ರೀತಿ ಇವಾಗ 9ನೇ ಅಧ್ಯಾಯದಲ್ಲಿ ನೋಡಿ 16 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಇನ್ನೊಂದು ಪ್ರಶ್ನೆ, ಅದೇ ರೀತಿ 2 ಅಂಕದ ಇನ್ನೊಂದು ಪ್ರಶ್ನೆ. 5 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳಲಾಗುವುದು. ನೋಡಿ, 4ನೇ ಅಧ್ಯಾಯ ಓದ್ರಿ, 6ನೇ ಅಧ್ಯಾಯ ಓದ್ರಿ ಮತ್ತು 9ನೇ ಅಧ್ಯಾಯ ಓದ್ರಿ. ಯಾಕೆಂದರೆ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ? ಇಲ್ಲಿ ನೋಡಿ, ನಿಮಗೆ 4ನೇ ಅಧ್ಯಾಯದಲ್ಲಿ ಮತ್ತು 6ನೇ ಅಧ್ಯಾಯದಲ್ಲಿ ಮತ್ತು 9ನೇ ಅಧ್ಯಾಯದಲ್ಲಿ ಏನಿದೆಯಲ್ಲ, ನಿಮಗೆ ಇಲ್ಲಿ ಟೋಟಲ್ ನಿಮಗೆ ಎಷ್ಟು 5 ಅಂಕದ ಪ್ರಶ್ನೆ ಎಷ್ಟು ಬರುತ್ತೆ ಅಂದರೆ ಇಲ್ಲೊಂದು 2, ಇಲ್ಲೊಂದು 2, ಇಲ್ಲೊಂದು 2, ಎಷ್ಟಾಯಿತು? 5 ಅಂಕದ ಪ್ರಶ್ನೆ ಎಷ್ಟು ಕವರ್ ಆಗುತ್ತೆ? 6 ಕವರ್ ಆಗುತ್ತೆ. 4ನೇ ಅಧ್ಯಾಯ, 6ನೇ ಅಧ್ಯಾಯ, 9ನೇ ಅಧ್ಯಾಯ ಓದಿದರೆ ಇಲ್ಲೊಂದು 5 ಅಂಕದ ಪ್ರಶ್ನೆ 2 ಕೇಳ್ತಾರೆ 4ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ 2, 9ನೇ ಅಧ್ಯಾಯದಲ್ಲಿ 2, ಎಷ್ಟಾಯಿತು? 6. 6 5 30 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ. ಮತ್ತು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅಲ್ಲೊಂದು ನಿಮಗೆ ಎಷ್ಟಿದೆ? 30 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ 30 ಪ್ಲಸ್ ಎಷ್ಟಾಯಿತು?
60 ಮಾರ್ಕ್ಸ್ ಬಂತು. ಇನ್ನು 20 ಮಾರ್ಕ್ಸ್ ಏನಿದಿಲ್ಲ 5 ಅಂಕದ ಪ್ರಶ್ನೆಯಲ್ಲಿ ನಿಮ್ದು ಕಂಪ್ಲೀಟ್ ಆಯ್ತು. ಇಲ್ಲಿ 30 ಮಾರ್ಕ್ಸ್. ಇನ್ನು 20 ಮಾರ್ಕ್ಸ್ ಏನಿದಿಲ್ಲ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 4 ಕೊಟ್ಟಿರ್ತಾರೆ, ನೀವು 2 ಬರೀಬೇಕು ಆಯ್ತಾ. ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳೇ ಆಯ್ತಾ. 60 + 1 20 ಎಷ್ಟು 80 ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕಣ್ ಮುಂದೆನೇ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ನಾನು ಕೊಟ್ಟಿರುವಂತಹ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸುವಂತಹ ಎಲ್ಲ ಕ್ವಶನ್ಸ್ಗಳು ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ, ಅಥವಾ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಓದ್ಕೊಳ್ಳಿ. ಈ ಎಲ್ಲ ಕ್ವಶನ್ಸ್ಗಳಿಗೆ ವಿತ್ ಆನ್ಸರ್ ಕೂಡ ನಾನು ಒಂದು PDF ರೆಡಿ ಮಾಡಿ ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇನ್ನೊಂದು ಅದರ ಮೇಲೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಏನಿದಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಏನೋ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಕಡೆ ಆನ್ಸರ್ ಇದ್ದರೆ ಆನ್ಸರ್ ಓದ್ಕೊಳ್ರಿ. ಫೋನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ, ಆದರೆ ಕರೆಕ್ಟ್ ಪಾಯಿಂಟ್ ಹಾಕಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್.